ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಿಂದಿಗೆಗೆ ಡಬಲ್ ಸ್ಟೆಪ್ ಸ್ಯಾರಿ ಉಡ್ಸೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನ ಹರಡ್ಕೊಂಡು ನೆರಿಗೆಗಳನ್ನು ಇಡ್ತಿದ್ದೀನಿ. ನೆರಿಗೆಗಳು ಚಿಕ್ಕ ಚಿಕ್ಕದಾಗಿ ಇಡ್ತಿದ್ದೀನಿ, 3 ಇಂಚ್ ನೆರಿಗೆ ಚಿಕ್ಕದಾಗಿಟ್ಟರೆ ಜಾಸ್ತಿ ನೆರಿಗೆ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವೇನಾದರೂ ಬಿಗಿನರ್ಸ್ ಆದರೆ ನಿಮಗೆ ನೆರಿಗೆ ಎಲ್ಲ ಜಾರ್ತಿದೆ ಅನಿಸಿದರೆ ನೀವು ಒಂದು 5ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಯೂಸ್ ಮಾಡಿ. ನಾನು ಈಗ ಕ್ಲಿಪ್ಗಳನ್ನು ಯೂಸ್ ಮಾಡ್ತಿಲ್ಲ, ನೆರಿಗೆ ಎಲ್ಲ ಮುಗಿದಾದಮೇಲೆ ಕ್ಲಿಪ್ಗಳನ್ನು ಯೂಸ್ ಮಾಡ್ತೀನಿ. ಈ ರೀತಿ ನೆರಿಗೆ ಇಡೋದು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡೇ ಮಾಡೋದು ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ, ಇದು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಈ ಥರ ನೆರಿಗೆ ಇಡೋದು. ನೋಡಿ, 1/4 ಸೀರೆ ಆದಾಗ ನಾನು ಈ ನೆರಿಗೆಗಳನ್ನು ಮುಂದೆ ಇರೋ ನೆರಿಗೆನ ಹಿಂದೆಗ ತಗೊಬಂದು ಇನ್ನುಳಿದಿರೋ ಸೀರೆನ ನೆರಿಗೆ ಇಡ್ತಿದ್ದೀನಿ. ಹೀಗೆ ನೆರಿಗೆ ಎಲ್ಲ ಇಟ್ಟಾದಮೇಲೆ ಸೆರಗಿಗೆ ನಾನು 3 ಮೊಳದಷ್ಟು ಸೀರೆನ ಬಿಡ್ತೀನಿ ಸೆರಗು ಫೋಲ್ಡ್ ಮಾಡೋದಕ್ಕೆ. ಈಗ ನೆರಿಗೆ ಇಟ್ಟಿದ್ದಾಯಿತು. ನೆರಿಗೆನೆಲ್ಲ ಚೆಕ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋತೀನಿ. 2 ಸೈಡು ಸಹ ಕ್ಲಿಪ್ಗಳನ್ನು ಹಾಕ್ತೀನಿ, ಮಧ್ಯ ಸಹ ಕ್ಲಿಪ್ಪನ್ನು ಹಾಕ್ತೀನಿ. ಚೆಕ್ ಮಾಡಬೇಕು ನೆರಿಗೆಗಳು ಒಂದು ಸಾರಿ. ಚೆಕ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋಬೇಕು. ಈಗ ನೆರಿಗೆ ಆಯಿತು. ಸೆರಗು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅರ್ಧ ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಅಷ್ಟೇ 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ಇಲ್ಲೂ ಸಹ ಕ್ಲಿಪ್ಪನ್ನು ಯೂಸ್ ಮಾಡ್ತೀನಿ. ಇನ್ನು ಉಳಿದಿರೋ ಸೆರಗನ್ನು ಫೋಲ್ಡ್ ಮಾಡ್ತೀನಿ. ಹೀಗೆ ಕ್ಲಿಪ್ಪನ್ನು ಹಾಕ್ಕೋತೀನಿ ಅಲ್ಲೊಂದು. ಹೀಗೆ ನೆರಿಗೆ ಮತ್ತು ಸೆರಗು 2 ಕಂಪ್ಲೀಟ್ ಆದಮೇಲೆ ಬಿಂದಿಗೆಗೆ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬಿಂದಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಣೆ ರಂಗೋಲಿ ಎಲ್ಲ ಹಾಕಿಟ್ಟಿದ್ದೀನಿ. ತಟ್ಟೆಗೆ ಅಕ್ಕಿ ತುಂಬಿಸಿದ್ದೀನಿ, ಬಿಂದಿಗೆಗೂ ಅಕ್ಕಿ ತುಂಬಿಸಿದ್ದೀನಿ. ನಾವು ಅಕ್ಕಿ ಏನು ತುಂಬಿಸಲ್ಲ, ಹಬ್ಬಕ್ಕೆ ವಿಡಿಯೋಗಂತ ಮಾತ್ರ ಅಕ್ಕಿ ತುಂಬಿಸಿದ್ದೀನಿ. ಈಗ ಬ್ಲೌಸ್ ಪೀಸ್ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ ನೋಡಿ. ಕೈಗಳನ್ನಿಟ್ಟು ಬ್ಲೌಸ್ ಪೀಸ್ ಬಾರ್ಡ್ರ್ ಇರೋ ಪಾರ್ಟನ್ನು ಸುತ್ತಬೇಕು. ಅಲ್ಲೊಂದು ಗುಂಡು ಪಿನ್ ಹಾಕ್ತೀನಿ, 2 ಸೈಡು ಅಷ್ಟೇ ಸುತ್ತಬಿಟ್ಟು ಒಂದು ಪಿನ್ ಯೂಸ್ ಮಾಡ್ತೀನಿ, ಗುಂಡು ಪಿನ್ ಅಷ್ಟೇ. ಹೀಗೆ ಎಲ್ಲ ರೆಡಿ ಆಯಿತು. ಸೀರೆ ಮತ್ತು ಬ್ಲೌಸ್ ಪೀಸು, ಕಲಶನೂ ರೆಡಿ ಇದೆ ನೋಡಿ. ಎಲ್ಲ ಅಕ್ಕಿ ಎಲ್ಲ ತುಂಬಿಸಿಟ್ಕೊಂಡಿದ್ದೀನಿ. ಈಗ ಮಾತ್ರ ನಾವು ಅಕ್ಕಿ ಹಾಕ್ತೀವಿ, ಹಬ್ಬಕ್ಕೆ ನಾವು ನೀರೇ ಹಾಕ್ತೀವಿ. ನೀವೇನು ಹಾಕ್ತೀರಾ ಅದನ್ನು ಕಲಶಕ್ಕೆ ತುಂಬಿಸ್ಕೊಳ್ಳಿ, ನೀರೇ ಅಕ್ಕಿನ ಅಂತ. ಹೀಗೆ 2 ಸೈಡು ನೆರಿಗೆ ಹಾಕ್ಕೊಂಡು ಒಂದು ಕಡೆದು 2 ಇಂಚು ಕಡಿಮೆ ಇರಬೇಕು ಬಾರ್ಡ್ರಿಂದ. ನೋಡಿ, ಈ ಥರ ವ್ಯತ್ಯಾಸ ಗೊತ್ತಾಗಬೇಕು. ಬಾರ್ಡರು 2 ಇಂಚು ಕಡಿಮೆ ಇರಬೇಕು ಮೇಲೆ ಇರೋ ನೆರಿಗೆ. ಥರ ನೋಡಿಕೊಂಡು ಅಲ್ಲೊಂದು ದೊಡ್ಡ ಪಿನ್ ಯೂಸ್ ಮಾಡ್ತೀನಿ. 2 ನೆರಿಗೆ ಸೇರಿಸಿ 2 ಕಡೆದು ಒಂದು ಗುಂಡು ಪಿನ್ ಹಾಕ್ಕೋತೀನಿ.
ಒಂದು ಕಡೆ ಸ್ವಲ್ಪ ಉದ್ದ ಇರಬೇಕು, 1-2 ಇಂಚು, ಇನ್ನೊಂದು ಕಡೆ 2 ಇಂಚು ಕಡಿಮೆ ಇರಬೇಕು. ನೆರಿಗೆಗಳು ಜಾರ್ಕೊಂಡಿರ್ತವೆ, ನೋಡಿಕೊಂಡು ಪಿನ್ ಹಾಕ್ಕೋಬೇಕು. ಹೀಗೆ ಪಿನ್ ಆಯಿತು. ಈಗ ಕ್ಲಿಪ್ಗಳನ್ನು ತೆಗೆದು ಬಿಡ್ತೀನಿ. ಈಗ ಎಕ್ಸ್ಟ್ರಾ ಇರುತ್ತಲ್ವ ಹಿಂದೆ, ಅದಕ್ಕೆ ಒಂದು ಕ್ಲಿಪ್ ಹಾಕ್ತೀನಿ. ಟೈಟಾಗಿರುತ್ತೆ ಆವಾಗ. ಎಕ್ಸ್ಟ್ರಾ ಕ್ಲಾತಿಗೆ ಕ್ಲಿಪ್ ಹಾಕಿ ಈಗ ಇನ್ನೊಂದು ಚೊಂಬನಿಟ್ಟು ಅದಕ್ಕೆ ಸೆಲೋ ಟೇಪ್ ಹಾಕ್ತಿದ್ದೀನಿ. ಸುತ್ತಿ ಕಡ್ಡೆ ಎಲ್ಲ ಕಟ್ಕೊಂಡು ನೋಡಿ ಕೈಗಳನ್ನು ಇಡ್ತಿದ್ದೀನಿ. ಕೈಗಳನ್ನಿಟ್ಟು ಹಿಂದೆ ಒಂದು ಗುಂಡ್ಪಿನ್ ಹಾಕ್ತಿದ್ದೀನಿ. 2 ಸೈಡು ಸಹ ಒಂದೊಂದು ಗುಂಡ್ಪಿನ್ ಹಾಕಿ ಹಿಂದೆ ಇರೋ ಬ್ಲೌಸ್ ಪೀಸನ್ನು ಮುಂಭಾಗಕ್ಕೆ ತಗೊಬಂದು ಇನ್ನೂ ಉಳಿದಿರುತ್ತಲ್ವ, ಸ್ವಲ್ಪ ಜಾಸ್ತಿ ಇದ್ದಾಗ ನೋಡಿ ಈ ಥರ ಹಿಂದೆ ಮಡಚಿದ್ರೆ ಅದು ಒಳ್ಳೆ ಬ್ಲೌಸ್ ಥರ ಕಾಣಿಸುತ್ತೆ. ಅಲ್ಲೊಂದು ಗುಂಡ್ಪಿನ್ ಹಾಕ್ತೀನಿ. ನಾವು ಬ್ಲೌಸಿಗೆ ಡಿಸೈನ್ ಮಾಡಿಸ್ತೀವಲ್ಲ ಆ ಥರ ಕಾಣಿಸುತ್ತೆ. ನೋಡಿ ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಸೆರಗನ್ನು ಹಾಕ್ತಿದ್ದೀನಿ. ಹಿಂದೆ ತಗೊಬಂದು ವಿ ಶೇಪಲ್ಲಿರೋದನ್ನು ಮತ್ತೆ ಹಿಂದೆ ಹಾಕಿ ಅಲ್ಲೊಂದು ಗುಂಡ್ಪಿನ್ ಹಾಕ್ಕೋತೀನಿ. ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ಕ್ಲಿಪ್ಗಳನ್ನು ತೆಗೆದು ಬಿಡ್ತೀನಿ. ಕ್ಲಿಪ್ಗಳನ್ನು ತೆಗೆದುಬಿಟ್ಟು ಒಂದು ಗುಂಡ್ಪಿನ್ ಹಾಕ್ಕೋತೀನಿ. ಈಗ ಒಂದು ದಾರ ಕಟ್ತಿದ್ದೀನಿ. ನೋಡಿ ನಾನು ಕಾಲು ಹೇಗೆ ಉದ್ದ ಮಾಡ್ಕೋತೀನಿ ಅಂತ. ನಂದು ಕಾಲು ಚಿಕ್ಕದಾಗಿದೆ, ಅದಕ್ಕೆ ಊದ್ಕಡ್ಡಿ ಬರುತ್ತಲ್ವಾ, ಆ ಊದ್ಕಡ್ಡಿ ಇರೋ ಒಂದು ಪೈಪ್ ಥರ ಕೊಡ್ತಾರಲ್ಲ ಊದ್ಕಡ್ಡಿಗೆ, ಅದನ್ನು ಸಿಕ್ಕಿಸಿದ್ದೀನಿ. ಆವಾಗ ಕಾಲಿನ ಶೇಪ್ ಬರುತ್ತೆ. ಇದು ಸಿಂಪಲ್ಲಾಗಿ ಉದ್ದ ಮಾಡ್ಕೋಬೋದು ನಾವು ಆರಾಮಾಗಿ, ಚಿಕ್ಕದಾಗಿದ್ದರೆ ಕಾಲು. ನೋಡಿ ಈ ಥರ ಲಾಸ್ಟಲ್ಲಿರುತ್ತಲ್ವ ಸೆರಗು ಹಾಕೋ ಹತ್ರ, ಆ ಪಾರ್ಟ್ ತಗೊಂಡು ಹೀಗೆ ಕಾಲಿಗೆ ಸುತ್ತಿ ಬಾರ್ಡರ್ನ ಒಂದು ಗುಂಡ್ಪಿನ್ ಹಾಕ್ಕೋತೀನಿ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಬರುತ್ತಲ್ವ, ಅಲ್ಲಿ ಕಾಲು ಸೇರಿಸ್ಕೊಂಡು ಬಾರ್ಡರ್ನ ಸ್ವಲ್ಪ ಗೆಜ್ಜೆ ಕಟ್ಟೋ ಹತ್ರ ತಗೊಬಂದು ಒಳಗಡೆ ಸೇರಿಸಿ ಮೇಲೆ ಒಂದು ಬಾರ್ಡ್ರ್ ತಂದರೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅಂತ. ಈ ಥರ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೋತೀನಿ. ಈಗ ಕಾಲು ಕೆಳಗಡೆ ಇರೋ ಬಾರ್ಡರನ್ನು ತೆಗೆದು ಈ ಥರ ನೆರಿಗೆನೆಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. 2 ಕಡೆ ತೆಗಿತೀನಿ. 2 ಕಡೆ ಚೆಕ್ ಮಾಡ್ಕೋಬೇಕು. ಈಗ ಸೀರೆನೆಲ್ಲ ಸೆಟ್ ಮಾಡ್ಕೋಬೇಕು. ಈಗ ನೆರಿಗೆ ಎಲ್ಲ ಸೆಟ್ ಮಾಡ್ತೀನಿ. ಮೇಲೆ ಇರೋ ನೆರಿಗೆಗಳು ಅಷ್ಟೇ, ಕೆಳಗಡೆ ಸ್ವಲ್ಪ ಕಡಿಮೆ ಬರ್ತವೆ, ಕಾಲಿಗೆಲ್ಲ ಸುತ್ತಿರೋದ್ರಿಂದ ಮೇಲೆ ಜಾಸ್ತಿ ಇರ್ತವೆ. ಈಗ ಎಲ್ಲ ನೆರಿಗೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ಎಲ್ಲ ಆಯಿತು. ಸೀರೆ ಎಲ್ಲ ಚೆಕ್ ಮಾಡಿಕೊಂಡು ತೆಂಗಿನಕಾಯಿ ಎಲ್ಲ ಇಟ್ಟು ಮುಖವಾಡ ಎಲ್ಲ ಇಟ್ಟು ಡಾಪ್ ಕಟ್ಕೋತಿದ್ದೀನಿ. ಒಡವೆಗಳನ್ನು ಹಾಕ್ತಿದ್ದೀನಿ. ನಿಮಗೇನಿರುತ್ತೋ ನೀವೇನು ಹಾಕಬೇಕು ಅಂದ್ಕೊಂಡಿರ್ತೀರೋ ಆ ಒಡವೆಗಳನ್ನು ಹಾಕ್ಕೊಂಡು ನೀವು ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಳ್ಳಿ. ನೋಡಿ ಎಲ್ಲ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಆದಮೇಲೆ ಈ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಬೇರೆ ಬೇರೆ ವಿಡಿಯೋಗಳಿದೆ, ಅದನ್ನೆಲ್ಲ ಇನ್ನೂ ಬೇರೆ ಥರ ಅಲಂಕಾರಗಳಿದೆ, ಅದನ್ನೆಲ್ಲ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಇದೆ ಅಂತ. ಬಿಗಿನರ್ಸು ಸಹ ಇದನ್ನು ಈಸಿಯಾಗಿ ಮಾಡ್ಕೋಬೋದು.